ಮತದಾರನ ಸೆಳೆಯಲಿಕ್ಕೆ ಅಂದರೆ ಬೈಂದೂರು ಭಾಗದಲ್ಲಿ ಮತದಾರನ ಸೆಳೆಯಲಿಕ್ಕೆ ಯಾವುದೇ ರೀತಿಯ ಕಾರ್ಯತಂತ್ರವನ್ನು ಹಾಕ್ಕೊಂಡಿದ್ದೀರಾ ಅಂತ? ಐ ಥಿಂಕ್ ಅದನ್ನು ಎಕ್ಸಾಕ್ಟ್ಲಿ ಇವ್ರು ಆನ್ಸರ್ ಮಾಡ್ತಾರೆ. ಐ ಥಿಂಕ್ ನೀವು ಗೀತವ್ರನ್ನ ಕೇಳಿ ಅದನ್ನು. ಅಂದರೆ ಇಷ್ಟೇ ಕಾರ್ಯತಂತ್ರ ಮಾಡ್ಕೊಂಡಿದ್ದೀರಾ? ಇಲ್ಲ, ಇದು ಸ್ಟಾರ್ಟ್ ಆಗಿದ್ದೆ ನಿನ್ನೆ. ಇವತ್ತೊಳಗೆ ಯಾವ ತಂತ್ರನೂ ಆಗಿಲ್ಲ. ಇನ್ಮೇಲೆ ಸ್ಟ್ರಾಟಜಿ ಪ್ಲಾನಿಂಗ್ ಎಲ್ಲನೂ ಮಾಡಿ. ಹೌದು, ಇಲ್ಲಿಂದ ಗೋಪಾಲ್ ಪೂಜಾರಿಯವರು ಮತ್ತು ಸುಕುಮಾರ್ ಶೆಟ್ಟಿಯವರು ಅವ್ರ ಜೊತೆಗೆ ಎಲ್ಲ ಪ್ಲ್ಯಾನ್ ಮಾಡ್ತಾರೆ. ಅದ್ರ ಪ್ರಕಾರ ನಾವು ಮಾಡ್ತೀವಿ. ಎಲ್ಲ ರೋಡ್ ಶೋಗಳು ಇರುತ್ತಾ ತುಂಬ, ಅಥವಾ ಮನೆ ಮನೆ ಪ್ರಚಾರ ಜಾಸ್ತಿ ಇರುತ್ತೆ? ಎರಡೂ ಇರುತ್ತೆ. ಎರಡು. ಇದಿಷ್ಟು ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಯಾಗಿರುವಂಥ ಗೀತಾ ಶಿವರಾಜ್ಕುಮಾರ್ ಅವರ ಮಾತಾಗಿರುವಂಥದ್ದು. ಈಗಾಗಲೇ ಎಲ್ಲ ಅಂದರೆ ನಿನ್ನೆಯಿಂದ ಒಂದು ಪ್ರಚಾರ ಕಾರ್ಯವನ್ನು ತೊಡಗಿಸಿಕೊಂಡಿರುವಂಥದ್ದು. ಆ ನಿಟ್ಟಿನಲ್ಲಿ ಮುಂದಿನ ದಿನಗಳಲ್ಲಿ ಯಾವ ರೀತಿಯಾಗಿ ಪ್ರಚಾರ ಮಾಡಬೇಕೆಂಬುದನ್ನು ಕೂಡ ಪ್ಲ್ಯಾನ್ ಮಾಡಿಕೊಂಡು ಪ್ರಚಾರವನ್ನು ಮಾಡ್ತೇವೆ ಎಂಬ ಹೇಳಿಕೆಯನ್ನು ಕೂಡ ಕೊಟ್ಟಿರುವಂಥದ್ದು. ಕ್ಯಾಮರಾ ಪರ್ಸನ್ ದಿನೇಶ್ ಜೊತೆ ಪ್ರಜ್ವಲ್ ಅಮೀನ್, TV9 ಉಡುಪಿ. ಮತದಾರನ ಸೆಳೆಯಲಿಕ್ಕೆ ಅಂದರೆ ಬೈಂದೂರು ಭಾಗದಲ್ಲಿ ಮತದಾರನ ಸೆಳೆಯಲಿಕ್ಕೆ ಯಾವುದೇ ರೀತಿಯ ಕಾರ್ಯತಂತ್ರವನ್ನು ಹಾಕ್ಕೊಂಡಿದ್ದೀರಾ ಅಂತ? ಐ ಥಿಂಕ್ ಅದನ್ನು ಎಕ್ಸಾಕ್ಟ್ಲಿ ಇವ್ರು ಆನ್ಸರ್ ಮಾಡ್ತಾರೆ. ಐ ಥಿಂಕ್ ನೀವು ಗೀತವ್ರನ್ನ ಕೇಳಿ ಅದನ್ನು. ಅಂದರೆ ಇಷ್ಟೇ ಕಾರ್ಯತಂತ್ರ ಮಾಡ್ಕೊಂಡಿದ್ದೀರಾ? ಇಲ್ಲ, ಇದು ಸ್ಟಾರ್ಟ್ ಆಗಿದ್ದೆ ನಿನ್ನೆ. ಇವತ್ತೊಳಗೆ ಯಾವ ತಂತ್ರನೂ ಆಗಿಲ್ಲ. ಇನ್ಮೇಲೆ ಸ್ಟ್ರಾಟಜಿ ಪ್ಲಾನಿಂಗ್ ಎಲ್ಲನೂ ಮಾಡಿ. ಹೌದು, ಇಲ್ಲಿಂದ ಗೋಪಾಲ್ ಪೂಜಾರಿಯವರು ಮತ್ತು ಸುಕುಮಾರ್ ಶೆಟ್ಟಿಯವರು ಅವ್ರ ಜೊತೆಗೆ ಎಲ್ಲ ಪ್ಲ್ಯಾನ್ ಮಾಡ್ತಾರೆ. ಅದ್ರ ಪ್ರಕಾರ ನಾವು ಮಾಡ್ತೀವಿ. ಎಲ್ಲ ರೋಡ್ ಶೋಗಳು ಇರುತ್ತಾ ತುಂಬ, ಅಥವಾ ಮನೆ ಮನೆ ಪ್ರಚಾರ ಜಾಸ್ತಿ ಇರುತ್ತೆ? ಎರಡೂ ಇರುತ್ತೆ. ಎರಡು. ಇದಿಷ್ಟು ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಯಾಗಿರುವಂಥ ಗೀತಾ ಶಿವರಾಜ್ಕುಮಾರ್ ಅವರ ಮಾತಾಗಿರುವಂಥದ್ದು. ಈಗಾಗಲೇ ಎಲ್ಲ ಅಂದರೆ ನಿನ್ನೆಯಿಂದ ಒಂದು ಪ್ರಚಾರ ಕಾರ್ಯವನ್ನು ತೊಡಗಿಸಿಕೊಂಡಿರುವಂಥದ್ದು. ಆ ನಿಟ್ಟಿನಲ್ಲಿ ಮುಂದಿನ ದಿನಗಳಲ್ಲಿ ಯಾವ ರೀತಿಯಾಗಿ ಪ್ರಚಾರ ಮಾಡಬೇಕೆಂಬುದನ್ನು ಕೂಡ ಪ್ಲ್ಯಾನ್ ಮಾಡಿಕೊಂಡು ಪ್ರಚಾರವನ್ನು ಮಾಡ್ತೇವೆ ಎಂಬ ಹೇಳಿಕೆಯನ್ನು ಕೂಡ ಕೊಟ್ಟಿರುವಂಥದ್ದು. ಕ್ಯಾಮರಾ ಪರ್ಸನ್ ದಿನೇಶ್ ಜೊತೆ ಪ್ರಜ್ವಲ್ ಅಮೀನ್, TV9 ಉಡುಪಿ.